ಈಗೊಬ್ಬರು ಕಾಲರ್ ಹಿಡಿದ್ದಾರೆ, ಮಾತಾಡೋಣ. ಹಲೋ. ಹಲೋ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಯಾರಿದು? ಸುರೇಶ್ ಅಂತ. ಸುರೇಶ್ ಅವರೇ ಹೇಳಿ, ಹೇಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್. ಹೇಳಿ ಸರ್. ಸರ್ ನಮ್ಮ ಸಮಸ್ಯೆ ಒಂದು ಹೇಳ್ಬೇಕು ನಿಮ್ಮ ಹತ್ರ. ಖಂಡಿತ ಹೇಳಿ ಸರ್. ಸರ್ ಏನಿಲ್ಲ ಸರ್, ನನಗೆ 36 ವರ್ಷ ಆಗಿದೆ. ಓಕೆ. ನಾ ಇವಾಗ ತನಕ ಯಾವುದೇ ಕೆಲಸ ಮಾಡಿದ್ರು, ಯಾವುದೇ ಕೆಲಸ ಎಲ್ಲ ನಾನು ಇದುವರೆಗೂ ಒಂದೇ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ನಾವು ಬಹಳ ಸ್ನೇಹಿತರು ಅಂತ ಒಬ್ರು ನಾವು ನಂಬಿದ್ದೆ. ಅವ್ರನ್ನ ನಂಬಿ ನಾನು 10-12 ವರ್ಷ ಕೆಲಸ ಮಾಡಿದೆ. ಅವರು ನನಗೆ ಮನೇನು ಕೊಟ್ಟಿದ್ರು. ಬರೀ 3 ಲಕ್ಷ ತಗೊಂಡು ಕಟ್ಟಿರೋ ಮನೇನೆ. ಆಮೇಲೆ ಹೋಗ್ತಾ ಹೋಗ್ತಾ ಅವರು ಮಾತುಗಳು ತುಂಬಾ ಕಠೋರವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ಏನೇ ಕೆಲಸ ಮಾಡಿದ್ರು ಎಲ್ಲ ತಪ್ಪಾಗಿ ಅವರು ಅರ್ಥೈಸ್ಕೊಳ್ತಾ ಇದ್ರು. ಹೌದು. ಬಹಳ ಬೇಸರ ಆಗ್ಬಿಟ್ಟು ಬೆಂಗಳೂರು ಬಿಟ್ಟು ಊರಿಗೆ ಬಂದ್ಬಿಟ್ಟಿದ್ದೀನಿ ಸರ್. ಮನೆ ಬೆಂಗಳೂರಲ್ಲಿ ಇತ್ತು ಸರ್, ಅದೇ ಅವ್ರು ಕೊಟ್ಟಿದೆ. ಅಲ್ಲ, ಮನೆ ಅಲ್ಲಿದೆ, ಬಟ್ ಅಲ್ಲಿ ಯಾರು ಇದ್ದಾರೆ ಅಂತ? ಇಲ್ಲಿ ತಾಯಿ ಇದಾರೆ ಒಬ್ರೆ. ಅಲ್ಲ ಸರ್, ನಿಮ್ಗೆ ಅಲ್ಲಿ ಮನೆ ಕೊಟ್ಟಿದ್ರಲ್ವಾ, ಅಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರೋ ಬೇರೆಯವ್ರು ಕೊಟ್ಟಿದ್ದಾರೆ ಸರ್ ಅಲ್ಲಿ. ಓಕೆ, ಅಂದ್ರೆ ಅದು ನಿಮ್ಮ ಸ್ವಂತ ಮನೆನಾ ಅಥವಾ? ಅಂದ್ರೆ ನನಗಂತಾನೆ ಕೊಟ್ಟಿದ್ರು ಅವರು, ಸ್ವಂತನೇ ಮಾಡ್ಕೊ ಅಂತ. ನಾನು ಬಹಳ ನಂಬಿದ್ದೆ. ಸ್ನೇಹಿತರಂದ್ರೆ ಜೊತೆಲೆ ಊಟ ಮಾಡೋದು, ಅವ್ರ ಮನೆಯಲ್ಲೆಲ್ಲ ಊಟ ಮಾಡ್ತಾ ಇದ್ದೆ. ಏನಂದ್ರೆ ಇಷ್ಟೇ ಸರ್, ಅವರು ಕರೆಕ್ಟ್ಗೆ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೆ, ಮಗನ್ ತರ ನೋಡ್ಕೊಂಡಿದ್ದೆ. ನಾನು ಮಗನ್ ತರ ನೋಡ್ಕೊಂಡಿದ್ದೆ ಅಂದ್ಬಿಟ್ಟು ನಾನು ಸಂಬಳ ಕೇಳಿರ್ಲಿಲ್ಲ. ಎಷ್ಟು 8 ವರ್ಷ ಸಂಬಳ ಕೇಳಿಲ್ಲ ಸರ್. ನಾನು ಅವ್ರ ಮಗನ್ ತರ ನೋಡ್ತಾ ಇರಂತ ಅನ್ಕೊಂಡು ನಂಬಿ ಕೆಲಸ ಮಾಡಿದೆ. ಕೊನೆಗೆ ಎಲ್ಲ ಮಣ್ಣಾಯ್ತು. ಯಾಕೆ ಹಂಗಾಯ್ತು? ಅಷ್ಟು ಚೆನ್ನಾಗಿದ್ದಂತಹ ಆ ಸಂಬಂಧ ಏನಾಯ್ತು ಇದಕ್ಕಿದ್ದ ಹಾಗೆ? ಸರ್ ಅವ್ರಿಗೆ ಅಂದ್ರೆ ಹಣದ ಅಮಲು ಸರ್, ಅವ್ರಿಗೆ ವ್ಯಾಮೋಹ ಜಾಸ್ತಿ. ಹಾಗಿದ್ದವರು ನಿಮ್ಗೊಂದು ಮನೆಯನ್ನ ಹೇಗೆ ಕೊಟ್ರು ಸರ್? ಅದೇ ಅವ್ರ ಮಗನ ಸ್ನೇಹಿತ ಅಂತ. ಅಲ್ಲ, ಮಗನ ಸ್ನೇಹಿತ ಅಂತ ಒಂದು ಕಟ್ಟಿರೋ ಮನೆಯನ್ನ ಕೊಡುವಷ್ಟು ಉದಾರತೆ ಅವರಲ್ಲಿ ಇದೆ ಅನ್ನೋದಾದ್ರೆ ಹಣದ ದಾಹ ಹೇಗೆ ಶುರುವಾಗ್ಲಿಕ್ಕೆ ಸಾಧ್ಯ? ಸರ್ ಅವ್ರು ಇನ್ನೊಂದು ಅವ್ರದ್ದು ಮೇನ್ ವೀಕ್ನೆಸ್ ಅಂದ್ರೆ ಅವರು ಯಾರನ್ನೂ ನಂಬಲ್ಲ. ಒಂದು ಯಾರನ್ನೂ ನಂಬಲ್ಲ. ಹಂಗಾಗಿ ಅವರು ಸಿವಿಲ್ ವರ್ಕ್ ಮಾಡಿಸ್ತಾರೆ, ಬಿಲ್ಡಿಂಗ್ ವರ್ಕ್. ಅದಲ್ಲಿ ನಾನು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಅವ್ರದ್ದು ಕಂಪ್ನಿ ಕನ್ಸ್ಟ್ರಕ್ಷನ್ ಚೆಕ್ ಎಲ್ಲ ಕೊಡ್ತಾ ಇದ್ರು. ಅದು ಸುಮಾರು ಸರಿ ಚೆಕ್ ಬೌನ್ಸ್ ಆಗ್ಬಿಡ್ತಾ ಇತ್ತು. ಅಲ್ಲಿ ನಮ್ಮನೆ ಹತ್ರ ಹುಡ್ಕೊಂಬರಕ್ ಸ್ಟಾರ್ಟ್ ಮಾಡ್ತಾ ಇದ್ರು. ಇದು ಬೇಸರ ಆಗಿ ನಾನು ಕೆಲಸ ಬೇಡ ಇವ್ರು ಸವಾಸ ಅಂತ ಸ್ವಲ್ಪ ದಿನ ಬಿಟ್ಬಿಟ್ಟಿದೆ. ಮನೆ ಹತ್ರ ಬಂದು ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ನೋವೆಲ್ಲ ತಿಂದೆ ಅಲ್ಲಿಂದ ಊರಿಗೆ ಬಂದ್ಬಿಟ್ಟೆ ಸರ್. ಈ ಮುಂಚೆ ಅವರು ನಿಮ್ಮ ಮೇಲೆ ಎಲ್ಲ ರೀತಿಯ ನಂಬಿಕೆ ಇಟ್ಟಿದ್ರು, ಹೌದಲ್ವಾ? ಹೌದು ಸರ್. ಬಟ್ ಇದಕ್ಕಿದ್ದ ಹಾಗೆ ಆ ರೀತಿ ಸಡನ್ನಾಗಿ ಬದಲಾಗಲಿಕ್ಕೆ ಅವಶ್ಯವಾಗಿ ಒಂದು ಕಾರಣ ಇರುತ್ತೆ. ಏನದು ಕಾರಣ ಅಂದ್ರೆ ಸರ್, ನಾನು ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ತಂದೆ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅವ್ರಿಗೆ ಏನೋ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ನನಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ. ಹಂಗಾಗಿ ನಾನು ಅವ್ರ ಫೋನ್ ಎತ್ತಾಗೆ ಬಿಟ್ಬಿಟ್ಟೆ. ಅದೇ ಸರ್ ಮೇನ್ ವೀಕ್ನೆಸ್ ಆಗಿದೆ. ಅದೇ. ನೀವು ಅವ್ರನ್ನ ದುಡ್ಡು ಕೇಳಿದ್ರಾ? ನಿಮ್ಮ ತಂದೆ ಅನಾರೋಗ್ಯಕ್ಕಿಟ್ಟಾಗ ನಿಮ್ಗೆ ಅವಶ್ಯಕತೆ ಇದ್ದಾಗ ನೀವು ಅವ್ರನ್ನ ದುಡ್ಡು ಕೇಳಿದ್ರಾ? ಎಷ್ಟು ಸಾರಿ ಕೇಳಿದೆ ಸರ್, ಬಟ್ ಅವ್ರು ಕೊಟ್ಟಿರ್ಲಿಲ್ಲ. ಅವಾಗ ನಮ್ಮ ತಂದೆಗೆ 69 ಇಯರ್ಸ್, ಬಿಡೋ ವಯಸ್ಸಾಗಿದೆ, ಹೋದ್ರೆ ಹೋಗ್ತಾರೆ, ಇದ್ದಿ ಏನಕ್ಕೆ ಹಿಂಸೆ ಪಡೋದು ಅಂತ ಅಂತಾರೆ. ಆ ಮಾತಿಗೆ ನನಗೆ ಫುಲ್ ಬೇಜಾರಾಗೋಯ್ತು. ಅದಕ್ಕೆ ನಾನು ಅವ್ರ ಫೋನ್ ಬೇಡ, ಅವ್ರ ಕೆಲಸನೇ ಬೇಡ ಅಂತ ಬೇರೆ ಕೆಲಸ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಮನೆ ಹತ್ರ ಬಂದು ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಆ ಮನೆ ತಗೊಂಡೇ ಬಿಟ್ಟಿದ್ದೆ ಕಷ್ಟಪಟ್ಟು ಅಂತ. ನಮ್ಮ ಮನೆಯವರೆಲ್ಲ, ನಮ್ಮ ರಿಲೇಷನ್ ಎಲ್ಲ, ಒಂದ್ ಸರ್ಕಲ್ ಎಲ್ಲ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ 8 ವರ್ಷ. ಅಂಡ್ ನೀವು ಅವ್ರು ಕೊಟ್ಟಿರೋದು ಅನ್ನೋದನ್ನ ಹೇಳಿರ್ಲಿಲ್ಲ? ಇಲ್ಲ, ಯಾರಿಗೂ ಹೇಳಿರಲಿಲ್ಲ. ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೊಂಡಿದ್ದೆ ಅಂತ ಎಲ್ಲರಿಗೂ ಹೇಳಿದ್ದೆ. ಅಫ್ಕೋರ್ಸ್ ನೀವು ಕಷ್ಟಪಟ್ಟಿದ್ದು, ಯಾಕಂದ್ರೆ ನೀವು ಸಂಬಳ ಇಲ್ದೇ ಇದ್ದೀರಾ ಅಂದ್ರೆ ನೀವು ದುಡ್ದಿಲ್ಲ ಅಂತ ಅಲ್ಲ, ಅದಕ್ಕೆ ಬದಲಾಗಿ ಅದನ್ನು ಕೊಟ್ಟಿದ್ದಾರೆ ಅಂತ ನೀವು ಅರ್ಥೈಸ್ಕೊಂಡು ಹೇಳಿದೆ. ಬಟ್ ಸ್ಟಿಲ್ ಅದು ಇವತ್ತು ನಿಮ್ಮ ಆತ್ಮವನ್ನು ಕೊಲ್ತಾ ಇದೆ. ಹೌದು ಸರ್.
ನಿಮ್ಮ ಸಂಬಂಧಿಕರು ಯಾರೋ ಒಬ್ಬರು ಮನೆಗೆ ಬಾಡಿಗೆ ಕೊಟ್ಟಿದ್ದೀಯನಪ್ಪ ಅಥವಾ ಇಲ್ಲಪ್ಪ ಮನೆ ಅಂತ ಅಂದಾಗ ಅಫ್ಕೋರ್ಸ್ ಈಗ ನಾನು ಅವ್ರು ಯಾರನ್ನೂ ಅವ್ರ ಮಾತಿಗೆ ಅಂಜಿ ಬದುಕಿಂದ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಅವತ್ತು ನೀವು ಹೇಳಿಬಿಟ್ಟಿದ್ರೆ ಇವತ್ತು ಈ ವಿಚಾರವನ್ನು ಕೂಡ ನೀವು ಮುಕ್ತವಾಗಿ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಬೋದಿತ್ತು. ಹೌದು ಸರ್, ಸತ್ಯ ಹೇಳೋದು. ಇವತ್ತು ನಮ್ಮ ತಾಯಿ ನೀನ್ ಯಾಕಪ್ಪ ಹಿಂಗಿದ್ಯಾ ಅಂತ ಕೇಳಿದಾಗ ಅವರು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇರಲಿ, ಒಮ್ಮೆ ನಿರ್ಧಾರ ಮಾಡಿ ಮನಸ್ಸು ಒಡೆದೋಗುವಂತಹ ಮಾತುಗಳಿದಾವಲ್ಲ, ಅವು ಸ್ವತಃ ತಂದೆ ತಾಯಿಯಿಂದ ಬಂದರೂ ಕೂಡ ಒಬ್ಬ ಮನುಷ್ಯನಾಗಿ ಅದು ತುಂಬ ನೋವು ಕೊಡುತ್ತೆ. ಈಗ ಜೊತೆಗಿದ್ದವರು ಒಂದು ಮಾತ್ರಕ್ಕೆ ಬಿಡೋ ವಯಸ್ಸಾಗಿದೆ, ನಿಮ್ಮ ಅಪ್ಪಂಗೆ ಹೋದ್ರೆ ಹೋಗ್ತಾರೆ ಅಂತ ಅನ್ನೋದಿದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಆ್ಯಂಡ್ ಅದನ್ನು ಸಹಿಸ್ಕೊಂಡು ಕೂಡ ನೀವು ಅಲ್ಲಿದ್ದಿದ್ರೆ ನಿಜವಾಗ್ಲೂ ನೀವು ಒಬ್ಬ ಮಗನಾಗ್ಲಿಕ್ಕೆ ಅರ್ಹತೆ ಪಡ್ಕೊಳ್ತಾ ಇರಲಿಲ್ಲ. ಹೌದು ಸರ್, ಆ ಮಾತಿಗೆ ಸರ್ ನಾನು ಅವ್ರ ಸವಾಸನೆ ಬೇಡ ಅನ್ಸ್ಬಿಟ್ಟಿರ್ತಾನೆ. ಇರಲಿ, ಈಗ ಒಂದು ಬಲವಾದ ನಿರ್ಧಾರ ಮಾಡಿ ಬಂದಿದ್ದೀರಾ, ಆ ಮನೆಯಿಂದಲೇ ಏನು ನಿಮ್ಮ ಜೀವನ ಅಲ್ಲ ಸರ್. ಓಕೆ, ಆ್ಯಂಡ್ ಈ ಕ್ಷಣಕ್ಕೆ ಕೊಂಚ ನಿಮ್ಮ ತಂದೆ ತಾಯಿಗೆ ಉತ್ತರ ಕೊಡೋದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ. ಏನಾಗ್ಬಿಡುತ್ತೆ, ಅವ್ರು ಕೇಳ್ತಾ ಇದ್ದಾರೆ ಬಟ್ ನನ್ನ ಹತ್ರ ಉತ್ತರ ಇದ್ರೂ ಅದನ್ನ ಹೇಳೋ ಪರಿಸ್ಥಿತಿಲಿ ಇಲ್ಲ ನಾನು. ಸರ್, ಇನ್ನೊಂದು ತಪ್ಪಾಗಿದೆ ಅವ್ರ ಹತ್ರ ಕೆಲಸ ಮಾಡಿ. ಏನಾಯ್ತು? ಅವರು ರಿಯಲ್ ಎಸ್ಟೇಟ್ ಲ್ಯಾಂಡ್ ಲಾರ್ಡ್ ಅವರು. ಅವರು ಎಲ್ಲಂದ್ರೆ ಅಲ್ಲಿ ಸೈಟ್ ಅಲ್ಲಿ ಶೆಡ್ ಕಟ್ಬಿಡ್ತಾರೆ, ಎಲ್ಲಂದ್ರೆ ಅಲ್ಲಿ ಲಿಟಿಗೇಷನ್ ಮಾಡಿಸ್ಬಿಡ್ತಾರೆ. ನನಗ್ ಗೊತ್ತಿರಲ್ಲ, ನಾನು ಅಲ್ಲಿ ಹೋಗ್ತೀನಿ, ಯಾರೋ ಇಟ್ಕೊಂಡು ನನಗೆ ಹೊಡೆಯಕ್ ಬರ್ತಾರೆ, ನನ್ನ ಕಾಂಪೌಂಡ್ ಹಾಕ್ಸಕ್ ಹೇಳ್ತಾರೆ, ನಾನು ಸಿವಿಲ್ ವರ್ಕ್ ಅಲ್ವಾ, ಈ ತರ ಸ್ಟೇಷನ್ ಎಲ್ಲ ಬಿಟ್ಟಿದ್ದೀನಿ ಸರ್. ಅವಾಗೆಲ್ಲ ಅವ್ರು ನಿಮ್ ಜೊತೆ ಬೆಂಬಲವಾಗಿ ನಿಲ್ತಾ ಇರ್ಲಿಲ್ವಾ? ಅವ್ರು ಹೇಳ್ತಾರೆ ಸರ್, ನಾನು ಇದ್ದೀನಿ ನೋಡ್ಕೊಂತೀನಿ, ಹೋಗೋ, ನಿನ್ ಏನ್ ಬೇಕೋ ನಾನು ಮಾಡ್ತೀನಿ, ನಿನ್ನ ಹಂಗೆ ಬಿಟ್ಬಿಡ್ತೀನಿ, ಜೈಲ್ಗೆ ಹೋದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೆಲ್ಲ ನಾನು ನೋಡಿ ನೋಡಿ ಸಾಕಾಗಿ ಒಂದು ನೇರವಾಗಿ ಹೇಳ್ಬಿಡ್ತೀನಿ, ಇಲ್ಲಿ ನೋಡ್ತಾ ಇರೋ ಯಾರೇ ಆಗಿರ್ಬೋದು, ಈ ಥರ ನಿಮ್ಮನ್ನು ಹಣದ ವ್ಯಾಮೋಹದಿಂದ ಏನು ಬೇಕಾದರೂ ಮಾಡಿಸಿ ನಿಮಗೇನೋ ಒಂದೊತ್ತಿನ ಊಟ ಕೊಟ್ಟು ಅವರು ವರ್ಷದ ಕೂಳೆಲ್ಲ ಸಂಪಾದನೆ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಒಂದ್ ಹೇಳ್ತೀನಿ, ಅವರು ಊಟ ತಿಂದ ಅಂತ ಕೇಳ್ತಾ ಇಲ್ಲ ಸರ್. ಬಿಲ್ಡಿಂಗ್ ಅಲ್ಲಿ ಬಿದ್ದಿರುತ್ತಲ್ಲ ಸರ್ ಈ ಪೀಸ್ ಕಬ್ಣಗಳು, ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಊಟ ಮಾಡಿದೀನಿ ಸರ್. ಸುಳ್ಳು ಹೇಳ್ತಲ್ಲ, ಹೇಳ್ಕೊಳಂಗಿಲ್ಲ, ಸೂಪರ್ವೈಸರ್ ಅಂತ ಕೆಲಸ ನನಗೆ. ಮೊದಲನೇದಾಗಿ ಒಂದೇ ಒಂದು ಮಾತು ನೀವು ಸದಾ ಅರ್ಥ ಮಾಡ್ಕೊಳ್ಬೇಕು, ಯಾರ ಹಂಗಲ್ಲೂ ನಾವು ಇರಬಾರ್ದು. ಯಾಕೆ ಇರಬಾರ್ದು ಅಂದರೆ ನಿಮ್ಮನ್ನು ನೋಡಿ ನಾನು ಕಲಿಬೇಕು. ಹೌದು ಸರ್, ಏನೇ ಆಸೆ ತೋರಿಸ್ಬೋದು, ಏನೇ ಒಂದು ವೈಯಕ್ತಿಕವಾಗಿ ಈ ಅನುಭವ ನನ್ನ ಬದುಕಲಾಗಿದೆ ಸರ್. ಆ್ಯಂಡ್ ಇದರ ನೋವಿನ ತೀವ್ರತೆ ನನಗೆ ಗೊತ್ತು. ಇದು ನಿಜವಾಗ್ಲೂ ನನ್ನ ತರ ಸತ್ಯ ಬದುಕಿರೋ ತರ ಆಗಿದೆ ಸರ್. ಡೋಂಟ್ ವರಿ ಸರ್, ಈ ಕ್ಷಣಕ್ಕೆ ನಾನು ನಿಮಗೆ ಗೊತ್ತಿಲ್ಲ, ಯಾಕಂದರೆ ನೀವು ಸರ್ ಇಷ್ಟು ವರ್ಷ ಕೆಲಸ ಮಾಡಿದ್ವಿ, ಮದುವೆ ಮಾಡ್ಕೊಬೇಕಂತ ದುಡ್ಡು ಕೇಳಿ 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 ನಾನು 8 ವರ್ಷದಿಂದ ಸರ್, ನನಗೆ 35 ವರ್ಷ ಆಗ್ಬಿಟ್ಟಿದೆ. ನನಗೆ ಹುಡುಗಿನೇ ಕೊಡಕ್ ರೆಡಿ ಇಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ನನಗೆ ಯಾರೋ ನನ್ನ ನಂಬ್ತಾನೆ ಇಲ್ಲ, ಆ ತರ ಆಗ್ಬಿಟ್ಟಿದೆ. ನಾನು ಒಂದೇ ಮಾತು ಹೇಳಬೇಕಂದ್ರೆ, ಮೊದಲನೇದಾಗಿ ಅವತ್ತು ನೀವು ಅವರಿಂದ ಆ ರೀತಿ ಸ್ವೀಕಾರ ಮಾಡಿದ್ದೆ ನಿಮ್ಮ ಮೊದಲನೇ ತಪ್ಪು. ಆ್ಯಂಡ್ ಅಫ್ಕೋರ್ಸ್ ನಿಮ್ಮಲ್ಲೊಂದು ನಂಬಿಕೆ ಇತ್ತು, ಬಿಡು ಪ್ರೀತಿಯಿಂದ ಕೊಡ್ತಾವ್ರೆ ಅಂತ ನೀವು, ಬಟ್ ಗೊತ್ತಿಲ್ಲದಂಗೆ ನಿಮ್ಮ ಮೇಲೆ ಒಂದು ಹಂಗಿನ ವಿಚಾರ ಬೆಳೀತಾ ಹೋಯಿತು. ಬಿಡು ನಾವು ಮನೆ ಕೊಟ್ಟಿದ್ದೀವಿ ಅಂತ ಅವರು ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಸರಳವಾಗಿ ತಗೊಳ್ತಾ ಹೋದರು. ಹೌದು ಸರ್, ಇಟ್ಸ್ ಓಕೆ, ನಾನು ಇದನ್ನು ತುಂಬ ಹೇಳಿ ಆ್ಯಂಡ್ ಇಲ್ಲಿಗೆ ಬದುಕು ಮುಗೀತು ಅನ್ನೋ ಯಾವ ಯೋಚನೆಯೂ ದಯವಿಟ್ಟು ಬೇಡ. ಓಕೆ, ಆ್ಯಂಡ್ ಒಂದು ಮನೆಯಿಂದ ಆ್ಯಂಡ್ ಈ ಕ್ಷಣ ನೀವು ನಿರ್ಧಾರ ಮಾಡಿದ್ರು ನಿಮಗೆ ಶಕ್ತಿ ಇದೆ. ಜಗತ್ತು ನಮ್ಮದೇ ಇರ್ಬೋದು ಸರ್. ಈಗ ಒಂದು ಏನಾಗ್ಬಿಡುತ್ತೆ, ನಿಮ್ಮ ಹಳೆಯ ಇತಿಹಾಸವನ್ನು ನೋಡಿ ನಿಮ್ಮ ಜೊತೆಗಿರೋರೇ ನಿಮ್ಮ ಸಂಬಂಧಿಕರೇ ಈ ಕ್ಷಣ ನಿಮ್ಮ ಮೇಲೆ ನಂಬಿಕೆ ಇಡೋದಿಲ್ಲ. ಸರ್, ಇನ್ನೊಂದು ಹೇಳ್ಬೇಕು ನಿಮಗೆ ಸರ್, ನಾನಿದ್ದಾಗ ಅದು ಸೈಟ್ ಬಂದು ಒಂದು 4 ಲಕ್ಷದಿಂದ 5 ಲಕ್ಷ ಇತ್ತು ಸರ್. ಇವಾಗ ನಾನು ಅಲ್ಲಿಂದ ಅವ್ರು ಓಡಿಸಿದ ಮೇಲೆ ಅದು BBMP ಆಗ್ಬಿಟ್ಟಿದೆ. ಗ್ರಾಮ ಇದ್ದಿದ್ದು BBMP ಆಗ್ಬಿಟ್ಟಿದೆ. ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ ಸರ್ ನನಗೆ. ಗೊತ್ತಲ್ವಾ ಸರ್ ನಿಮ್ಗೆ BBMP ಅಂದ್ರೆ ಎಷ್ಟು ಇರುತ್ತೆ ವ್ಯಾಲ್ಯೂ ಅಂತ? ಗೊತ್ತಾಯ್ತು. ಅದನ್ನ ನೆನ್ಸ್ಕೊಂಡಾಗೆಲ್ಲ ಭಾರಿ ಹಿಂಸೆ ಆಗುತ್ತೆ ಸರ್ ನಮ್ಗೆ. ಮನೆ ಕಟ್ಬೇಕು, ಊರಲ್ಲಿ ಜಮೀನ್ ದುಡ್ಡು ಬರುತ್ತೆ, ಬಂದಾಗ ಮನೆ ಕಟ್ಟಾಗ ಮದುವೆ ಮಾಡ್ಕೊಳ ಏನೋ ಆಸೆ ಕನ್ಸೆಲ್ಲ ಇಟ್ಕೊಂಡಿದೆ.
8 ವರ್ಷ ಬರೀ ಒಂದು ನಯಾ ಪ್ಲೇಸ್ ಇಲ್ದ ಜೀರೋ ಆಗ್ಬಿಟ್ಟಿದೆ ಸರ್. ಆ 8 ವರ್ಷ ನೀವು ಬೇರೆದ್ರಲ್ಲಿ ತೊಡಕೊಂಡಿದ್ರೆ ನಿಮ್ಮ ಜೀವನ ಹೇಗಿರ್ತಿತ್ತು ಯೋಚನೆ ಮಾಡಿ. ಸರ್ ಆಕ್ಚುಲಿ ನಾನು ಕೊರಿಯರ್ ಕೆಲಸ ಮಾಡ್ಕೊಂಡಿದ್ದೆ ಸರ್ 2003 ಅವನ ನನ್ನ ಫ್ರೆಂಡು, ಅದೇ ಅವ್ರ ಮಗ, ಅವನು ನಾನಲ್ಲಿ ಒಂದ್ ಬೇಕರಿ ಹತ್ರ ಕಾಫಿ ಟೀ ಕುಡಿಯಕ್ ಹೋದಾಗ ಪರಿಚಯ ಆದ. ಅವ್ರ ಹತ್ರ ಸುಮಾರು ದುಡ್ಡಿದೆ ಸರ್, ಸುಮಾರು ದುಡ್ಡಿದೆ ಅವ್ರ ಹತ್ರ. ನಾನು ಫ್ರೆಂಡ್ಶಿಪ್ ಎಲ್ಲ ನೋಡ್ಬಿಟ್ಟು ಅವನು ನಿನ್ಗೆ ಇನ್ವೆಸ್ಟ್ ಮಾಡ್ತೀನಿ ಕೊರಿಯರ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತೀಯಾ ಅಂತ ಕೇಳ್ದ. ನಾನು ಒಂದು 4-5 ವರ್ಷ ಕೆಲಸ ಮಾಡಿದ್ದೆ ಸರ್ ಸೈಕಲ್ ಅಲ್ಲಿ. ಇನ್ನ ಎಷ್ಟು ವರ್ಷ ಈಗ ಕಷ್ಟ ಪಡ್ಬೇಕು, ಪಾಪ ದೇವರೆಲ್ಲ ನನ್ಗೆ ದಾರಿ ತೋರಿಸಿದಾರೆ ಇವ್ರ ಮುಖಾಂತರ ಅನ್ಬಿಟ್ಟು ಒಪ್ಕೊಂಡು ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲಿಂದ ಅವ್ರ ಫ್ರೆಂಡ್ಶಿಪ್ ಆಯ್ತು. ಅವ್ರಿಗೆ ಏನ್ ಗೊತ್ತಾ ಸರ್, ಮೋಜು ಮಸ್ತಿ. ಅವ್ರದ್ದೇನಿದ್ರು ಲೀ ಮೆರಿಡಿಯನ್, ಐಫೈ ಹೋಟೆಲ್ ಅಲ್ಲಿ ಸ್ಕಾಚ್ ಕುಡಿಯೋದು, ಸ್ಟಾರ್ ಹೋಟೆಲ್ ಅಲ್ಲಿ ಕುತ್ಕೊಂಡು ತಿನ್ನೋದು, ಡಿನ್ನರ್ ಮಾಡೋದು, ಈ ತರನೇ ಮೆಂಟಾಲಿಟಿ ಅವನು. ನನ್ ಕೆಲ್ಸನೇ ಮಾಡಕ್ ಬಿಡ್ತಾ ಇರ್ಲಿಲ್ಲ ಸರ್ ಅವನು. ಆತರ ಅವನು ಅಪ್ಪ ಆತರ, ಮಗ ಈ ತರ. ಲಾಸ್ ಆಯ್ತಾ? ಲಾಸ್ ಇಲ್ಲ ಸರ್, ಕೆಲ್ಸನೇ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅವನು. ಇವತ್ತು ಯಾವ್ದು ಮಡಿಕೇರಿಗೆ ಹೋಗೋಣ ಅಂದ್ರೆ ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಅವನ ಜೊತೆ, ಫೋರ್ಸ್ ಮಾಡ್ತಾರೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅವಂದು. ಬಾರ 3 ದಿನ ಬಿಟ್ಕೊಂಡ್ ಮಾಡಿದ್ರೆ ಆಯ್ತು, ಅದೇನ್ ದೊಡ್ಡ ಕೆಲ್ಸನ. ನೋಡಿ, ಈಗ ಅರ್ಥ ಆಗ್ತಾ ಇದೆ ನಿಮ್ಮ ಅವನತಿ ಅಲ್ಲಿಂದ ಶುರುವಾಗಿದೆ. ನೀವು ಹೆಂಗ್ ಸರ್ ನಿಮ್ಮ ಬದುಕನ್ನು ನೀವು ಸಂಪೂರ್ಣವಾಗಿ ಅಲ್ಲಿಗೆ ತೊಡಗಿಸ್ಕೊಂಡ್ಬಿಟ್ರಿ? ನೀವು ಈಗ ನನಗೆ ಹೇಳಿ, ನೀವು ಸರ್ ಏನಿಲ್ಲ ಸರ್, ನಿಮ್ಮ ಪ್ರಜ್ಞೆ ಎಲ್ಲಿ ಹೋಗಿತ್ತು? ಮತ್ತೆ ಈಗ ಎಷ್ಟು ವರ್ಷ ಕಷ್ಟಪಟ್ಟಿನಿ, ದೇವ್ರು ಕಳಿಸಿದಾನಪ್ಪ ಅಂತ ಯೋಚನೆ ಮಾಡೋದು ಎಷ್ಟು ಸರಿ ಆ ಸಮಯಕ್ಕೆ? ಆ್ಯಂಡ್ ಇಟ್ಸ್ ಓಕೆ, ನಾನು ಅದನ್ನು ನಿಮಗೆ ಎಚ್ಚರಿಸಬೇಕು ಅಂತ ಹೇಳ್ತಾ ಇದ್ದೀನಿ ಹೊರತು ಅದನ್ನು ನಿಮಗೆ ಭಾಳ ದೌರ್ಬಲ್ಯ ಮುಗ್ದೇ ಹೋಯಿತು ಅಂತ ನಾನು ಹೇಳ್ತಾ ಇಲ್ಲ. ಯಾವತ್ತೇ ಆಗಲಿ ಸರ್, ನನ್ನ ಜ್ಞಾನದಲ್ಲಿ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಯಾವತ್ತೋ ಒಂದು ದಿವಸ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಎಲ್ಲವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾನೆ ಎಂದಾಗ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಒಂದು ಮುಂದೆ ಯಾವತ್ತೋ ಒಂದು ದಿವಸ ಅದು ಹಂಗಾಗಿ ನಿಮ್ಮನ್ನು ಕೊಲ್ತಾ ಹೋಗುತ್ತೆ, ಅಥವಾ ಅದನ್ನು ಕೊಟ್ಟವರೇ ಅದನ್ನ ನಿಮ್ಮನ್ನು ಕೊಲ್ತಾ ಹೋಗ್ತಾರೆ. ಯಾಕಂದರೆ ನಿಮ್ಗೇನೋ ಕೊಟ್ಟಿದ್ದೀನಿ ಅನ್ನೋ ಒಂದು ಅಧಿಕಾರದಿಂದ ನಿಮ್ಮ ಒಳ್ಳೆಯತನ ನಿಮ್ಮ ಬಾಯಿ ಮುಚ್ಚಿಸ್ತಾ ಇದೆ. ನೀವೇನನ್ನು ಕೇಳಬೇಕು, ಬಟ್ ನಿಮ್ಮ ಒಳ್ಳೆಯತನ ಅಥವಾ ಅದಕ್ಕೆ ನಾನು ಕೃತಜ್ಞನಾಗಿರಬೇಕು ಅನ್ನೋ ವಿಚಾರ ನೀವು ಹಸ್ಕೊಂಡಿದ್ರು ಹಾಗೆ ಮಲ್ಕೊಳ್ತೀರಾ. ಹಾಗಾಗಿ ಓಕೆ, ಇಷ್ಟಾಗಿರೋ ವಿಚಾರವನ್ನು ನೀವು ಮುಕ್ತವಾಗಿ ಹೇಳ್ಕೊಂಡ್ರೆ ಕೇಳ್ತಾ ಇರೋ 100 ಜನಕ್ಕೆ ಅದೊಂದು ಪಾಠ ಆಗುತ್ತೆ, ಅದೊಂದು ಸ್ಫೂರ್ತಿ ಆಗುತ್ತೆ. ಬಟ್ ನಾನು ಹೀಗೆ ಹೇಳೋದು, ಓಕೆ, ಎಂಥ ತಂದೆ ತಾಯಿ ಆದರೂ ಒಬ್ಬ ಮಗನಿಗೆ ಅಂತಿಮವಾಗಿ ನಿಲ್ಲೋದು ಅವರೇ. ಇವತ್ತು ನಿಮ್ಮನ್ನು ಸಂಬಂಧಿಕರೆಲ್ಲ ಆಚೆ ಹಾಕ್ಬೋದು. ಅಫ್ಕೋರ್ಸ್ ನಿಮ್ಮ ತಂದೆ ತಾಯಿ ಪ್ರಶ್ನೆ ಕೇಳಿದ ಮಾತ್ರಕ್ಕೆ ಅವ್ರು ಕೆಟ್ಟವರು ಅಂತ ಅಲ್ಲ, ಅವ್ರು ನಿಮ್ಮನ್ನೇನು ಆಚೆ ಹಾಕಲ್ಲ. ಆದರೆ ನೀವೇ ಮಾಡಿಕೊಂಡಂತಹ ನಿಮ್ಮ ನಿರ್ಧಾರಗಳ ಪ್ರತಿಫಲ ಇವತ್ತು ನೀವಿಲ್ಲಿದ್ದೀರಾ. ಹೌದು ಸರ್, ನನಗೆ ಅರ್ಥ ಆಗಿದೆ ಏನು ಗೊತ್ತಾ ಸರ್, ಜೀವನದಲ್ಲಿ ಯಾರನ್ನು ನಾವು ಒಬ್ರು ನಿಮ್ಗೆ ದುಡ್ಡಿನ ಅಲ್ಲ ಸರ್, ಇಲ್ಲಿ ನೀವು ಪರಿಶ್ರಮ ಪಟ್ಟಿದ್ದೇ ನಿಮ್ಮ ಹತ್ರ ಇರೋದು ಬಹಳ ಕಷ್ಟ. ಅಂಥದ್ರಲ್ಲಿ ಯಾರೋ ದುಡ್ದಿದ್ದು ನಿಮಗೆ ಫ್ರೀಯಾಗಿ ಕೊಡ್ತಾರೆ ಅಂದರೆ ಅದರ ಒಳತಂತ್ರಗಳು ಏನೇನಿರ್ಬೋದು ನೀವು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಸರ್? ನಾನು ಇನ್ನೊಂದು ಎಲ್ಲಾನು ಬ್ರಾಡಾಗಿ ನಂಬಿಡ್ತೀನಿ ಸರ್, ನನ್ನ ಮನಸ್ಸೇ ಆ ಥರ. ದಯವಿಟ್ಟು ನೀವು ಅನ್ಬೋದು ಅದು ನನ್ನ ಒಳ್ಳೆತನ ಅಂತ. ಖಂಡಿತ ಈ ಕಲಿಯುಗದಲ್ಲಿ 4 ಮೂಲೆಗಳಲ್ಲಿ ಬರೀ ಅಸತ್ಯವೇ ಅಡಗಿದೆ. ಇಲ್ಲಿ ಬಣ್ಣದ ಮಾತುಗಳು, ಅವರ ಅವಶ್ಯಕತೆಗಳಿಗೆ ನಡೆಸ್ಕೊಳ್ಳೋ ಗರುಡ ಪುರಾಣದಲ್ಲಿ ಮಾತಿದೆ. ಸತ್ಯಯುಗದಲ್ಲಿ 4 ಮೂಲೆಗಳಲ್ಲಿ ಸತ್ಯ ಇತ್ತಂತ. ಆ ಕಳ್ಳರಿರಲಿಲ್ಲ, ಮೋಸಗಾರರಿರಲಿಲ್ಲ, ಕೊಲೆಗಾರರಿರಲಿಲ್ಲ. ಬಟ್ ಈ ಕಲಿಯುಗ 4 ಮೂಲೆಗಳಲ್ಲಿ, ಬಟ್ ಎಲ್ಲೋ 25% ಸತ್ಯ ಇದೆಯಂತೆ. ಬಟ್ ಅದು ಆಚೆ ಬರೋ ವರ್ಷಕ್ಕೆ ಸತ್ತು ಹೋಗಿರುತ್ತೆ, ಅದು ಬೇರೆ ವಿಚಾರ. ನೀವು ಹೇಳ್ದಂಗೆ ನಿಮ್ಮ ಪರಿಶ್ರಮವಿಲ್ಲದೆ ನಿಮಗೆ ಏನೇ ದೊರಕ್ತಾ ಇದ್ರೂ ಕೂಡ ಅದರ ತೀಕ್ಷ್ಣವಾಗಿ ಯೋಚನೆ ಮಾಡಿ ನೋಡಿ, ಅಲ್ಲೊಂದು ವಿನಾಶಕ ಅಂತ್ಯ ಕಾದೇ ಇರುತ್ತೆ. ಆ್ಯಂಡ್ ಎಲ್ಲ ಮುಗಿದೋಗುತ್ತೆ ಅಂತ ಅಲ್ಲ, ಬಟ್ ಕೆಲವೊಂದು ಪಾಶಗಳಿಗೆ ನಾವು ಬಲಿ ಹಾಕ್ಬಿಡ್ತೀವಿ. ಇಟ್ಸ್ ಓಕೆ. ಇವತ್ತು ಒಂದು ಸರ್, ನಿಮಗೆ ಈ ಕ್ಷಣ ಬೇಕಾಗಿರೋದು ಆ ಮನೆ ಅವ್ರು ಕೊಡ್ತೀನಿ ಅಂದರೂ ನಿಮ್ಗೆ ಬೇಡ ಈಗ ಅದು. ಹೌದು ಸರ್, ನನಗೆ ಮನಸ್ಸೇ ಇಲ್ಲ ಸರ್. ಆ್ಯಂಡ್ ಅದಲ್ಲ ಸರ್, ಬೇರೆ ಯಾರೇ ಆ ರೀತಿ ನಿಮ್ಮ ಜೊತೆ ನಡ್ಕೊಂಡ್ರೂ ಕೂಡ ನಿಮಗೀಗ ಅನುಮಾನ ಶುರುವಾಗುತ್ತೆ.
ನನ್ನ ಜೀವನದಲ್ಲಿ ಅವ್ರ ಮಕ್ಕನೇ ನೋಡ್ಬೇಡ್ದ ನಾ ಅನ್ಸ್ಬಿಟ್ಟಿದೆ ಸರ್ ನಂಗೆ. ಆಬ್ವಿಯಸ್ಲಿ ಯಾವತ್ತೂ ಒಂದು ದಿವಸ ನಮ್ಮ ಪ್ರಾಣಕ್ಕೆ ಕುತ್ತಾಗ್ಬಿಡ್ತಾರೆ ಅವರು. ಹೌದು ಸರ್. ಓಕೆ, ನಾನು ಆಕ್ಚುಲಿ ನಾನು ಈ ಊರಿಗೆ ಬರ್ಬೇಕಂದ್ರೆ ಖಾಲಿ ಕೈಯಲ್ಲಿ ಎಷ್ಟು ನನ್ ಮನ್ಸು ಗಟ್ಟಿ ಮಾಡ್ಕೊಂಡ್ ಬಂದಿ ನನ್ಗೆ ಗೊತ್ತಿತ್ತು ಸರ್. ಇರಲಿ, ಆ ನೋವು ಅರ್ಥ ಆಗುತ್ತೆ. ಆ್ಯಂಡ್ ಅವರ ಹಣ, ಅವರ ಅಧಿಕಾರ, ಅದು ಯಾವುದು ಕೂಡ ಈ ಕ್ಷಣ ನೀವು ಯೋಚನೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇನ್ಯಾವತ್ತೂ ನೀವು ಅವ್ರನ್ನ ನೋಡದೇ ಇದ್ದರೂ ಕೂಡ ಯಾವತ್ತೂ ಒಂದು ದಿವಸ ಕಡೆಗಾಲದಲ್ಲಿ ಅವ್ರು ನಿಮ್ಮ ಕಣ್ಣಿಗೆ ಬೀಳ್ತಾರೆ. ಬಟ್ ಅವರು ಅವತ್ತು ಈ ಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಯಾರ್ದೋ ಒಬ್ಬ ಬಡ ಹುಡುಗನನ್ನು ನಂಬಿಸಿ ಫ್ರೀಯಾಗಿ ದುಡಿಸ್ಕೊಂಡು ಅವ್ರು 8 ವರ್ಷ ನಿಮ್ಮನ್ನು ನಂಬಿ ಏನನ್ನೂ ಕೇಳಿಲ್ಲ ಅಂದರೆ ನೀವು ಅರ್ಥ ಮಾಡಿಕೊಡ್ಬೇಕಾಗಿರೋದೇನು? ನೀವು ಮನೆ ಕೊಡ್ದಿದ್ರೂ ಪರವಾಗಿಲ್ಲ, ಒಂದು ಪ್ರೀತಿ ಕೊಟ್ಟು ಇಲ್ಲಪ್ಪ ಏನೋ ಒಂದು ಒಳ್ಳೆಯದಾಗುತ್ತೆ. ಆ್ಯಂಡ್ ನೀವು ಬಳಸ್ಕೊಂಡಿರೋದು ಯಾವುದಕ್ಕೆ? ನಿಮ್ಮ ಅಧರ್ಮದ ವಿಚಾರಗಳಿಗೆ ನಿನ್ನನ್ನು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ಹೌದು ಸರ್. ಮಾಡಿಸಿದವನಿಗೆ ಎಷ್ಟು ಆ ಪಾಪ ತಟ್ಟುತ್ತೋ ಮಾಡಿರೋ ನಿನಗೂ ಅದು ತಟ್ಟುತ್ತೆ. ಬೇರೆ ಯಾರ್ದೋ ಆಸ್ತಿಗೆ ಅವಶ್ಯವಾಗಿ ಭೀಷ್ಮ, ದ್ರೋಣ, ಕರ್ಣ ಇವರೆಲ್ಲರೂ ಎಷ್ಟು ಧರ್ಮವಂತರು ಗೊತ್ತಾ? ಆದರೆ ವಿಧಿ ಇಲ್ಲದೆ ದುರ್ಯೋಧನ ಕ್ರೂರ ಅಧರ್ಮಿ, ಅವನ ಮೇಲಿನ ಮೋಹಕ್ಕೋಸ್ಕರ ಅವ್ರ ಕಡೆ ಸೇರಿಕೊಂಡ್ರು. ಅವ್ರು ಒಳ್ಳೆಯರು ಅಂತ ಗೊತ್ತಿದ್ದು ಕೂಡ ಕೃಷ್ಣ ಅವರನ್ನು ಕೊಲ್ಲೇಬೇಕಾಯಿತು. ಅವ್ರು ಒಳ್ಳೆಯವರು, ಬಟ್ ಅವರು ಕೆಟ್ಟವ್ರ ಜೊತೆ ಇದ್ದರು. ಸೊ ಹಾಗಾಗಿ ನಾನೀಗ ಹೇಳೋದು, ಅಟ್ಲೀಸ್ಟ್ ಈಗಾದರೂ ಇನ್ನು 32 ವಯಸ್ಸು, 32 ಆಗ್ಬಿಟ್ಟಿದೆ ಸರ್, ಬೇಡ ಸರ್, ಇನ್ನು 32 ವಯಸ್ಸು ಸರ್. ಈಗ ನಿಮಗೆ ಅಟ್ಲೀಸ್ಟ್ ಈ ಒಂದು ಅನುಭವದಿಂದ ಆಚೆ ಬಂದಿದ್ದೀರಾ. ಒಂದು ಸ್ವಲ್ಪ ಇನ್ನೂ ಮುಂದೆ ಹೋಗಿ 40-50 ಆದಮೇಲೆ ಬೀದಿಗೆ ಬಂದುಬಿಡ್ತಾ ಇದ್ರಿ ಸರ್. ನಿಮ್ಮ ತಂದೆ ತಾಯಿನೂ ಅಷ್ಟೊತ್ತಿಗೆ ಅರಳೋ ಮರಳೋ, ನೀವು ಕೂಡ ಅಷ್ಟೊತ್ತಿಗೆ ಅರಳೋ ಮರಳೋ ಹಾದಿಗೆ ಹೋಗ್ತಾ ಇದ್ರಿ. ಈಗ ನಿಮಗೆ ಎಚ್ಚೆತ್ಕೊಳ್ಳೋ ಸಮಯ. ಎಚ್ಚೆತ್ಕೊಳ್ಳೋದು ಅಂದರೆ ಏನು ಕೋಟಿ ಕೋಟಿ ದುಡಿತಿರೋ ಬಿಡ್ತಿರೋ ಅದು ನಿಮ್ಗೆ ಗೊತ್ತಿಲ್ಲ ಸರ್. ಭಗವಂತ ಬಾಣೆ ಬರ ಚೇಂಜ್ ಮಾಡೋಕ್ಕೆ 5 ನಿಮಿಷ ಸಾಕು. ಬಟ್ ನೀವು ಜೀವಂತವಾಗಿ ಉಳ್ಕೊಂಡು, ಇಲ್ಲ ಅಪ್ಪ ಅಮ್ಮನ್ನ ನಾನು ಏನು ಮಾಡಾದರೂ ಸರಿ ಒಳ್ಳೆ ದಾರಿಯಲ್ಲಿ ನಾನು ಅವ್ರನ್ನ ಸಾಕ್ತೀನಿ, ಆ್ಯಂಡ್ ನನ್ನ ಈ ಪಾಠವನ್ನು ಇನ್ನೊಬ್ರು ಯಾರೋ ಈ ರೀತಿ ಆಗ್ಲಿಕ್ಕೆ ನಾನು ಬಿಡಲ್ಲ, ಅವ್ರಿಗೆ ನಾನು ಎಜುಕೇಟ್ ಮಾಡ್ತಾ, ಇನ್ನೊಬ್ರಿಗೆ ನನ್ನ ಅನುಭವವನ್ನು ಹೇಳ್ತಾ ಏನೋ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಸರ್. ಆ್ಯಂಡ್ ಹೆಣ್ಣು ಸಿಗಲ್ಲ, ಅದು ಇಲ್ಲ ಸರ್, ಅದೆಲ್ಲ ಸುಳ್ಳು. ಆ್ಯಂಡ್ ಇವತ್ತು ನೀವು ಹೇಳಿದ್ರಲ್ಲ ಅವ್ರ ಹತ್ರ ಕಾರ್ ಇದೆ, ಹಣ ಇದೆ, ಅವ್ರ ಹತ್ರ ಹೋದ ಹೆಣ್ಮಕ್ಳು ನೆಮ್ಮದಿಯಾಗಿರ್ತಾರೆ ಅಂತ ಏನು ಹೇಳ್ತೀರಾ ಸರ್? ಹಣ, ಆಸ್ತಿ, ಅಂತಸ್ತು ನೋಡಿ ಹೋಗೋ, ಆ್ಯಂಡ್ ಅವ್ರಿಗೆ ಕಣ್ಣಿಗೆ ಬೇಕಾದ್ದನ್ನು ಅವ್ರು ಪಡ್ಕೊಳ್ಬೋದು. ಬಟ್ ಅವರು ಯಾವುದೋ ಒಂದು ಅಂಧಕಾರದಲ್ಲಿದ್ದಾರೆ. ಅವ್ರ ಕರ್ಮ ಅವರು ಅನುಭವಿಸಲೇಬೇಕು, ನೀವು ಅದನ್ನು ತಡೀಲಿಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ ಈಗ ಅದರಿಂದ ಮುಕ್ತಿ ಸಿಕ್ಕಿದೆ. ಓಕೆ, ನೀವು ಇದನ್ನು ಹೆಚ್ಚು ಕೊರಗದೇನೆ, ಇಲ್ಲ ಈಗ ನಿಮಗೆ ಸಿಕ್ಕಿರೋದೊಂದು ಪುನರ್ಜನ್ಮ, ಇದನ್ನು ನಾನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀನಿ, ಯಾವುದೋ ಒಂದು ಕೆಲಸ ಹುಡುಕೊಳ್ಳಿ, ಮಾಡಿ. ಆ್ಯಂಡ್ ನಿಮ್ಮನ್ನು ನಿಮ್ಮ ಫ್ರೆಂಡ್ಸು, ನಿಮ್ಮ ಸಂಬಂಧಿಕರು ಈ ಹಳೆಯ ವಿಚಾರವನ್ನು ಕೆದಕಿ ಮಾತಾಡ್ಬೋದು. ದಯವಿಟ್ಟು ಅವರೆಲ್ಲರಿಂದ ದೂರ ಇರಿ. ಏನು ನೀವು ಒಂಟಿದು ಮಾತ್ರ ನೀವೇನು ಬಡವರಾಗಲ್ಲ. ಈಗಲೂ ಇರಿ ಸರ್. ಆ್ಯಂಡ್ ಆಗಿದ್ದಕ್ಕಿಂತ ಈಗಿರೋದಿದೆಯಲ್ಲ, ಇದು ಬಹಳ ಪ್ರಮುಖ ತಿರುವು. ಇರಲಿ ಸರ್, ಈಗ ಎಲ್ಲಿ ಸರ್ ನೀವಿರೋದು? ನಾನು ಇಲ್ಲಿ ಇವಾಗ ಕನಕಪುರ ರೋಡ್ ಸರ್, ರವಿಶಂಕರ್ ಆಶ್ರಮದ ಗುರುಜಿದು ಆಶ್ರಮ ಇದೆಯಲ್ಲ ಸರ್, ಅಲ್ಲಿ ಒಳಗಡೆ ಒಂದು ಸಣ್ಣ. ನಿಮ್ಮ ತಂದೆ ತಾಯಿ? ತಂದೆ ತೀರೋಗಿದ್ದಾರೆ ಸರ್, ತಾಯಿ ಇದ್ದಾರೆ. ತಾಯಿಗೆ ಅಸ್ತಮಾ ಜಾಸ್ತಿ. ಅವ್ರು ಎಲ್ಲಿರೋದು? ನಿಮ್ಮ ಜೊತೆನೇ ಇದ್ದಾರಾ, ಅವ್ರು ಊರಲ್ಲಿ ಇದ್ದಾರಾ? ನಮ್ಮ ಜೊತೆನೇ ಇದೆ, ಅಂದ್ರೆ ನಮ್ಮ ಅಕ್ಕ ಮನೆಗೆ ಹೋಗಿದ್ದಾರೆ, ಇವಾಗ ನಮ್ಮ ಜೊತೆನೇ ಇದ್ದಾರೆ. ಇಟ್ಸ್ ಓಕೆ. ಅವರು ಈಗ ಮದುವೆ ಆಗಿಲ್ಲ ಅಂತ ಕೊರಗಿ ಅವರು ಒಂದು ಚಿಂತೆ. ಹೌದೌದು, ತಾಯಿಗೆ ಅವ್ರದ್ದೇ ಆದ ಯೋಚನೆ ಇರ್ತಾವಲ್ವ. ಈಗ ನಿಮ್ಮ ವೈಯಕ್ತಿಕ ನಿರ್ಧಾರಗಳಿಂದ ನೀವು ಅಧೋಗತಿ ಹೊಂದಿದ್ದೀರಾ, ಬಟ್ ಅವ್ರ ನಿರೀಕ್ಷೆಗಳು ಬೇರೆನೇ ಇದ್ದು, ಹೌದಲ್ವಾ? ಹೌದು ಸರ್. ಇಟ್ಸ್ ಓಕೆ. ನೀವು ಏನೋ ಮೋಸ ಮಾಡಿದ್ದೀರಾ ಅಂತ ಅಲ್ಲ, ಗೊತ್ತಿಲ್ಲ, ನಿಮ್ಮ ಬದುಕಲ್ಲಿ ಅದು ನಡಿಬೇಕಿತ್ತು, ನಡೆದಿದೆ. ಈಗ ನೀವು ದೂಷಿಸ್ತಾ ಕೂತಾಗ ಇನ್ನಷ್ಟು ಸಮಯ ಹಾಳಾಗುತ್ತೆ ಹೊರತು ಬೇರೆ ಏನನ್ನೂ ನೀವು ಪಡ್ಕೊಳೋಕ್ಕಾಗೋದಿಲ್ಲ. ಇಟ್ಸ್ ಓಕೆ, ನಿಮ್ಗೆ ಅದರಿಂದ ಮುಕ್ತಿ ಸಿಕ್ಕಿದೆ. ಆ್ಯಂಡ್ ನಾನು ನಿಮ್ಮ ಜೊತೆ ಖಂಡಿತ ಮತ್ತೆ ನಾನು ಮಾತಾಡ್ತೀನಿ, ಯೋಚನೆ ಮಾಡಬೇಡಿ. ಆ್ಯಂಡ್ ಬರುತ್ತೆ ಸರ್, ಒಳ್ಳೆಯ ಸಮಯ ಬರುತ್ತೆ. ಆ್ಯಂಡ್ ಅವರನ್ನೇನು ದ್ವೇಷ ಮಾಡಿ ನಾನು ಬೆಳೆದು ತೋರಿಸ್ತೀನಿ ಬೇಡ. ನಮಗೆ ಭಗವಂತ ಏನು ಕೊಡ್ತೋ ನಾವು ತುಂಬ ವಿನಯದಿಂದಲೇ ತಗೊಳ್ಳೋಣ. ಆ್ಯಂಡ್ ಇವತ್ತು ಅವ್ರ ಜೊತೆ ಎಲ್ಲ ಇರ್ಬೋದು, ಎಲ್ಲರೂ ಇರ್ಬೋದು. ಅಧರ್ಮವಾಗಿ ಪಡ್ಕೊಂಡಿದ್ದು ಯಾವುದು ತುಂಬ ದಿವಸ ಇರೋದಿಲ್ಲ. ಆ್ಯಂಡ್ ಬೇರೆಯವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಹಾಳ ನೋಡೋರು ಯಾರೂ ಕೂಡ ಇಲ್ಲಿ
ಕಡೆವರೆಗೂ ಅದೇ ಸ್ಥಾನವನ್ನು ಉಳಿಸ್ಕೊಂಡಿಲ್ಲ. ಇಟ್ಸ್ ಓಕೆ. ಆ್ಯಂಡ್ ಎಷ್ಟು ದಿನ ಆಗುತ್ತೆ ಆಗಲಿ, ನಿಮ್ಗೆ ಅದ್ರ ಬಗ್ಗೆ ಯೋಚನೆ ಬೇಡ. ಅದಕ್ಕೆ ಏನು ಅನುಭವಿಸ್ಬೇಕು ಅವರು ಅನುಭವಿಸ್ತಾರೆ. ನೀವು ನೆಮ್ಮದಿಯಾಗಿರಿ. ಖಂಡಿತ ಒಂದು ಕೆಲಸ ಸಿಗುತ್ತೆ. ಸಿಕ್ಕಿದ ಕೆಲಸವನ್ನು ದೇವರು ಅಂತ ತಿಳ್ಕೊಂಡು ನಿಮ್ಮ ಕೆಲಸವನ್ನು ನೀವು ನಿಭಾಯಿಸಿ ಆರೋಗ್ಯ ನೋಡ್ಕೊಳ್ಳಿ. ತಾಯಿಗೆ ಅವ್ರು ಏನೇ ಅನ್ಬೋದು, ಅವ್ರಿಗೊಂದು ನೋವಿರುತ್ತೆ, ಅವ್ರು ಏನೇ ಅನ್ಬೋದು. ಆ್ಯಂಡ್ ನಿಮ್ಮ ಸುತ್ತಮುತ್ತಲವರು ಅಷ್ಟೇ, ಅವ್ರು ಬೇಕಾದಂಗೆ ಅವ್ರು ಏನೋ ಅಂತಾರೆ. ಇಲ್ಲ ಸರ್, ಅವರು ಅವತ್ತು ಹೇಳಿದ್ರು, ನಾನು ಕೆಲಸ ಮಾಡ್ತಾ ಇರೋ ಮನೆ ದೇವ್ರ ತರ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಇಟ್ಸ್ ಓಕೆ. ಈಗ ನಿಮ್ಮ ತಾಯಿಗೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಖಂಡಿತ ಇದೆ. ಓಕೆ, ನಮ್ಮ ಮಗ ಈಗ ನೀವು ಸ್ವಲ್ಪ ಮೌನವಾಗಿರ್ಬೋದು, ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲದೆ ಇರ್ಬೋದು, ಅವ್ರಿಗೆ ನೀವು ಹೇಳದೇ ಇದ್ರೂ ಅರ್ಥ ಆಗುತ್ತೆ ಸರ್. ತಾಯಿ ಮನಸ್ಸು ಅಂಥದ್ದು. ನಿಮ್ಮ ಪ್ರತಿ ನಡೆಯನ್ನು ಅವ್ರು ಗಮನಿಸ್ತಾ ಇರ್ತಾರೆ. ಬೇಡ ಬೇಡ ಬೇಡ, ನೀವು ಕೊರಗೋದಲ್ಲ, ನಿಮ್ಮ ಕಣ್ಣೀರಿದ್ರೆ ಹತ್ಬಿಟ್ಟು ಹಗುರ ಮಾಡ್ಕೊಂಬಿಡಿ. ಆದರೆ ಈ ಕೊರಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಒಳ್ಳೆಯದಾಗುತ್ತೆ, ಯೋಚನೆ ಮಾಡಿಬಿಡಿ. ಸೊ ಈ ನಂಬರ್ಗೆ ಏನೇ ಗೊಂದಲ ಇದ್ದರೂ ಏನೇ ಇದ್ದರೂ ಫೋನ್ ಮಾಡಿ ಮಾತಾಡಿ. ಬಟ್ ಇದೊಂದು ನಿಮಗೆ ಪುನರ್ಜನ್ಮ ಅನ್ನೋದನ್ನು ಮಾತ್ರ ನಾನು ಪದೇ ಪದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಎರಡೊತ್ತೇ ಆಗಲಿ ನೆಮ್ಮದಿಯಾಗಿ ಊಟ ಮಾಡಿ. ಓಕೆ, ಎಲ್ಲವೂ ಒಂದು ದಿವಸ ಬರುತ್ತೆ. ಆ್ಯಂಡ್ ನನ್ನನ್ನು ಯಾರೂ ಇಷ್ಟಪಡಲ್ಲ, ಯಾರು ಇಷ್ಟಪಟ್ಟು ಏನೂ ಆಗಬೇಕಾಗಿಲ್ಲ. ನಿಮ್ಮ ಶ್ರಮವಿಲ್ಲದ ಹೊರತು ಇಲ್ಲಿ ಹುಲ್ಲು ಕಡ್ಡಿನೂ ಹಲ್ಲಾಡಲ್ಲ. ಆಯಿತಾ? ಸೊ ಒಳ್ಳೆಯದಾಗಲಿ. ಆ್ಯಂಡ್ ಒಟ್ಟಾರೆಯಾಗಿ ನಿಮ್ಮ ಈ ಅನುಭವದಿಂದ ನೋಡ್ತಾ ಇರೋರು ಯಾರಾದರೂ ಹತ್ತವ್ರಿದ್ರೆ ಏನು ಹೇಳ್ತೀರಾ ಅವ್ರಿಗೆ? ಸರ್, ಯಾವತ್ತೂ ಅಷ್ಟೇ ಒಬ್ಬರನ್ನ ನಂಬಿಟ್ಟು ನಂಬಕ್ಕಿಂತ ಮುಂಚೆ 10 ಸರಿ ಯೋಚನೆ ಮಾಡ್ಬೇಕು ಸರ್. 10 ಸರಿ ಇಲ್ಲ ಸರ್, 1000 ಸರಿ ಯೋಚನೆ ಮಾಡ್ಬೇಕು. ನಮ್ಗೆ ಈ ಪರಿಸ್ಥಿತಿ ಬರುತ್ತೆ ಅನ್ನೋ ಮುನ್ನಾಲೋಚನೆ ಫಸ್ಟ್ ನಾವು ಯೋಚನೆ ಮಾಡಿದ್ರೆ ಈ ಪರಿಸ್ಥಿತಿ ಬರಲ್ಲ ಯಾರಿಗೂ. ಒಬ್ಬರನ್ನ ನಂಬೇಕಂದ್ರೆ ಭಾರಿ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಒಬ್ಬರು ನಂಬಿ ಸರ್. ಸತ್ಯ. ನಿಮ್ಮ ಪ್ರತಿ ನಿರ್ಧಾರಗಳ ಹಿಂದೆ ಅಟ್ಲೀಸ್ಟ್ ಒಂದಷ್ಟು ಸಮಯವನ್ನು ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಮಯ ಕೊಡಿ. ಆಗ ಬಹುಶಃ ನಿಮ್ಮ ಬದುಕು ಚೆನ್ನಾಗಿರುತ್ತೆ, ನಿಮ್ಮ ನಿರ್ಧಾರವೂ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವ ವ್ಯಾಮೋಹಕ್ಕೂ ಒಳಗಾಗಬಾರ್ದು ಅನ್ನೋದು ನಿಮ್ಮ ಕಥೆಯಿಂದ ನಾನು ಅರ್ಥ ಮಾಡಿಕೊಂಡೆ. ಯಾರೋ ನಿಮ್ಮನ್ನು ಸಡನ್ನಾಗಿ ಶ್ರೀಮಂತರು ಮಾಡ್ತೀನಿ ಅಂತ ಆಸೆ ಹುಟ್ಟಿಸ್ಬೋದು. ಆಗ ಒಂದು ಸೂತ್ರ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಈ ರೀತಿ ಬಂದವರು ತುಂಬ ಜನ ಯಾರ ಬದುಕಲ್ಲೂ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಏನೋ ಒಂದು ಸ್ವಾರ್ಥ ಇಟ್ಕೊಂಡೇ ಬಂದಿರ್ತಾರೆ ಅಲ್ವಾ? ಇಲ್ಲ ಸರ್, ನಾನು ಯಾವ ಸ್ವಾರ್ಥನ ಇಟ್ಕೊಂಡು ಹೋಗಿಲ್ಲ. ಅಲ್ಲಲ್ಲ, ನಾನು ಅವ್ರು ನಿಮ್ಮ ಬದುಕಲ್ಲಿ ಬಂದಿರೋದು. ಆಸೆ ತೋರಿಸಿ ಯಾರೆಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಿಮ್ಮ ಬದುಕಲ್ಲಿ ಬರ್ತೀನಿ, ನೀನೇನು ಮಾಡಬೇಡಪ್ಪ ನನ್ನ ಜೊತೆ ಇರೋ, ಹಂಗೆ ಮಾಡ್ತೀನಿ ಅಂತಾರಲ್ಲ, ಆಗ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬಲವಾದ ಒಂದು ಸ್ವಾರ್ಥ ಇದೆ. ಒಂದು ದಿನ ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ಯಾವ ಹಂತಕ್ಕೆ ಬರುತ್ತೆ ಅಂದರೆ, ಅವರೆಲ್ಲ ತಪ್ಪುಗಳಿಗೂ ನಿಮ್ಮ ಹೊಣೆಗಾರನನ್ನಾಗಿ ಕಂಡರ ಮಕ್ಕಳನ್ನು ತಳ್ಳಿಬಿಟ್ಬಿಡ್ತಾರೆ. ಹೌದು ಸರ್, ನೀವೇನು ಮಾಡ್ಕೊಳಂಗಿಲ್ಲ ಸರ್ ಆಗ. ಎನಿವೆ, ನಿಮಗೆ ಅದನ್ನು ಎಚ್ಚರಿಸಿದೆ ಅಷ್ಟೇ ಹೊರತು ಮುಗಿದೋಯ್ತು ಅಂತ ನಾನು ಹೇಳ್ತಾ ಇಲ್ಲ ಸರ್. ಎಂತೆಂದು ಹೆಣ್ಮಕ್ಳು ಕೂಡ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು ತಂದೆ ತಾಯಿ ಸಾಕೋರು ತುಂಬ ಜನ ಇದ್ದಾರೆ ಸರ್. ಆಯಿತಾ? ನೀವು ಇಲ್ಲಪ್ಪ ಮುಗಿದೋಯ್ತು ಅನ್ನೋವರೆಗೂ ಬದುಕು ಮುಗುದಿಲ್ಲ. ಬಟ್ ನೀವೊಬ್ಬ ಹುಡುಗನಾಗಿ ಒಬ್ಬ ನಿಮ್ಮ ತಾಯಿ ಗಂಡು ಅಂತ ಹೆತ್ತಿಟ್ಟಿದ್ದಾರೆ, ನೀವು ಗಿವ್ ಅಪ್ ಮಾಡಬಾರ್ದು. ಯಾರು ಮದುವೆ ಆಗಬೇಕು ಯಾವತ್ತು ಖಂಡಿತ ಆಗುತ್ತೆ, ಯಾರೊಬ್ಬರು ನಿಮ್ಮ ಬದುಕಲ್ಲಿ ಬರ್ತಾರೆ. ಬಟ್ ಅವರು ಬಂದಾಗ ನಿಮ್ಮ ಬದುಕಲ್ಲಿ ಒಂದು ಸೆಟಲ್ ಅಂತ ನೀವು ಆಗಿರಬೇಕಲ್ವ. ಅಟ್ಲೀಸ್ಟ್ ಸೆಟಲ್ ಅಂದರೆ ಸ್ವಂತ ಮನೆ ಮಾಡ್ಕೊಂಡು ಏನೋ ಅಂತ ಅಲ್ಲ, ಆಕೆ ನಿಮ್ಮನ್ನು ಅರ್ಥ ಮಾಡ್ಕೊಬೇಕು, ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಬಾಡಿಗೆ ಮನೇಲಿದ್ದರೂ ನೆಮ್ಮದಿಯಾಗಿ ಮನೇಲಿರಬೇಕು. ನೆಮ್ಮದಿ ಇಲ್ಲ ಅಂದರೆ ಮತ್ತೆ ನೀವು ಹಳೇ ವ್ಯಾಪಾರಕ್ಕೆ ಹೋದಂಗೆ ಆಗ್ಬಿಡುತ್ತೆ. ಸೊ ದಯವಿಟ್ಟು ಇನ್ನು ಮುಂದೆ ತೆಗೆದುಕೊಳ್ಳೋ ನಿರ್ಧಾರದಲ್ಲಿ ಪರವಾಗಿಲ್ಲ, ಯಾರು ಆಸ್ತಿ ಕೊಟ್ಟು ಏನು ಮನೆ ಕೊಟ್ಟು ಏನು ಹೋಗ್ಬೇಕಾದ್ರೆ ನಿಮ್ಮ ಗುಂಡಿ ಒಳಗೆ ತಂದಿಡೋದಿಲ್ಲ ಅದನ್ನು. ಓಕೆ, ಹಾಗಂತ ಜೀವನದ ಮೇಲೆ ಜಿಗುಪ್ಸೆ ಇದೆ ಅಂತಲ್ಲ, ಬಟ್ ಯಾವ ಮೋಹಗಳು ಯಾರ ಏನು ಆಸೆ ಹುಟ್ಟಿಸ್ತಾರಲ್ಲ, ದಯವಿಟ್ಟು ಅದರಿಂದ ತುಂಬ ಜಾಗೃತರಾಗಿರಿ ಸರ್. ಒಳ್ಳೆಯದಾಗಲಿ. ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ನಿಮ್ಗೆ ಏನೇ ನೋವಿದ್ರೂ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಅಥವಾ ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಮಾತಾಡಿ. ಬಟ್ ನಿಮ್ಮ ಗೆಲುವಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸಿಗುತ್ತೆ, ಖಂಡಿತ ಸಿಗುತ್ತೆ. ಹತ್ಕೊಂಡು ಕತ್ಲೆ ಕೋಣೆಯಲ್ಲಿ ಮಲ್ಕೊಂಡು ಇದೆಲ್ಲ ಬದುಕು. ಓಡಾಡಿ,
ಒಂಟಿಯಾಗಿದ್ರೂ ಪರವಾಗಿಲ್ಲ, ರಾತ್ರಿ ಹೊತ್ತೇ ಓಡಾಡಿ, ನಿಮಗೇನು ನೆಮ್ಮದಿಗೆ ಏನು ಬೇಕೋ ಅದನ್ನು ಮಾಡಿ. ಯಾರೋ ಒಬ್ರು ಒಳ್ಳೆಯವರು ಇದ್ದಾರೆ, ಅವ್ರನ್ನ ಕೇಳಿ, ಯಾವುದೋ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ, ವೆಯ್ಟ್ ಮಾಡಿ. ಹೌದು ಸರ್, ಕೆಲಸ ಸಿಗುತ್ತೆ. ಅದೇ ನಾನು ಹೋಗಿರೋ ಗೌರವ ಬರೋದೇ. ಇರಲಿ ಸರ್, ನೀವು ದೊಡ್ಡವರು ಇದ್ದೀರಾ, ಎಲ್ಲ ಅನುಭವವೂ ಇದೆ, ಒಳ್ಳೆಯದು ಕೆಟ್ಟದ್ದು ಅರಿವಿದೆ, ಇಂಥ ದೊಡ್ಡ ದೊಡ್ಡ ಅನುಭವ ಆಗಿದೆ. ಇದು ಕೆಟ್ಟ ಅನುಭವ ಅಂತ ಅಲ್ಲ, ಇದೊಂದು ಒಳ್ಳೆಯ ಅನುಭವ. ಇದು ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಆ ನಗುವನ್ನು ಹಾಳು ಮಾಡಿಕೊಳ್ಬೇಡಿ. ಒಳ್ಳೆಯದಾಗಲಿ, ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಓಕೆ ಸರ್. ಥ್ಯಾಂಕ್ ಯು.